ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ನಿಮಗೆ ಒಂದು ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳೋ ಬಗ್ಗೆ, ನಿಮಗೆ ಯಾವ್ಯಾವ ರೀತಿಯಾಗಿ ಸಿದ್ಧಿ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಮಂತ್ರ ತಿಳಿಸ್ತಿದ್ದೀನಿ. ಪ್ರಿಯ ವೀಕ್ಷಕರೇ, ಮಂತ್ರನ ಸಾಧನೆ ಮಾಡ್ಕೊಳ್ಳುವಾಗ ನೀವು ಯಾವ್ಯಾವ ರೀತಿಯಾಗಿ ಸಿದ್ಧಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಮುಂಚಿತವಾಗಿ. ಹಿಂಗೆ ನಾವು ಇವಾಗ ಕೆಲವರು ಹೇಳ್ತೀರಮ್ಮ, ಮಂತ್ರ ಹೇಳ್ತಾನೆ ಇದ್ದೀನಿ, ಸಿದ್ಧಿ ಆಗಿದೆಯೋ ಇಲ್ಲವೋ ಅಂತ ನನಗೆ ತಿಳಿತಾನೇ ಇಲ್ಲ, ಆದರೆ ಅದು ನನಗೆ ಸಿದ್ಧಿ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾನೂ ಇಲ್ಲ, ನನಗೆ ಅರ್ಥನೂ ಆಗ್ತಿಲ್ಲ ಅಂತ ಕೇಳ್ತಿದ್ದೀರ. ಅದಕ್ಕಿಂತ ಮುಂಚಿತವಾಗಿ ಸಿದ್ಧಿ ಮಾಡ್ಕೊಳ್ಳೋಂಥ ರೀತಿಯಲ್ಲಿ ನೀವು ಯಾವುದನ್ನು ಸಿದ್ಧಿ ಮಾಡ್ಕೋಬೇಕು, ನೀವು ಮಂತ್ರ ಶಕ್ತಿನ ಪಡಿಬೇಕಾದವರು ಏನು ಮಾಡಬೇಕು ಅಂದರೆ ದೇಹ ರಕ್ಷಣೆ ಮಾಡ್ಕೋಬೇಕು. ದೇಹ ರಕ್ಷಣೆ ಹೇಗೆ ಅಂದರೆ, ನೀವು ಈಗ ಮಂತ್ರಗಳು ಹೇಳ್ತಾ ಇರ್ತೀರ, ಮಂತ್ರಗಳು ಹೇಳುವಾಗ ಒಂದು ದುಷ್ಟಶಕ್ತಿಗಳು ಇರ್ತವೆ ನಮ್ಮಲ್ಲಿ. ನಿಮಗೆ ಆ ಮಂತ್ರಶಕ್ತಿಗಳನ್ನೆಲ್ಲ, ನೀವು ಹೇಳ್ದಂಥ ಮಂತ್ರಶಕ್ತಿಗಳನ್ನೆಲ್ಲ ಆ ದುಷ್ಟಶಕ್ತಿಯ ಮಂತ್ರಗಳನ್ನ ಭಕ್ಷಣೆ ಮಾಡ್ತಾ ಇರುತ್ತೆ. ಆವಾಗ ನೀವು ಎಷ್ಟು ಮಂತ್ರ ಹೇಳಿದ್ರು ಕೂಡ ನಿಮಗೆ ಅದು ಸಿದ್ಧಿ ಆಗಲ್ಲ. ಯಾಕೆ ಅಂದರೆ ನಿಮ್ಮಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಮಂತ್ರಶಕ್ತಿನ ಭಕ್ಷಣೆ ಮಾಡಿಕೊಂಡು ಅದು ಶಕ್ತಿ ಆಗ್ತಾ ಇರುತ್ತೆ. ಅದರಿಂದ ನೀವು ಏನು ಮಾಡಬೇಕು ಅಂದರೆ ದೇಹ ರಕ್ಷಣೆ ಮಾಡ್ಕೋಬೇಕು. ದೇಹ ರಕ್ಷಣೆ ಮಾಡಿಕೊಂಡೇ ಮಂತ್ರನ ನೀವು ಹೇಳಬೇಕು. ಮಂತ್ರನ ಹೇಳಿಲ್ಲ ಅಂದರೆ ನಿಮಗೆ ಅಲ್ಲಿ ಮಂತ್ರಗಳು ನಿಮಗೆ ಸಿದ್ಧಿ ಆಗೋದಿಲ್ಲ. ಯಾವತ್ತೂ ದೇಹ ರಕ್ಷಣೆ ಇರಬೇಕು. ಕೆಲವರು ಅದು ಒಂದು ರೀತಿ ಆಗುತ್ತೆ, ನಮ್ಮ ಮಂತ್ರಗಳ್ನು ದುಷ್ಟಶಕ್ತಿಗಳು ಭಕ್ಷಣೆ ಮಾಡ್ತಾ ಇರುತ್ತೆ. ಅದಾದ ನಂತರ ನೀವು ಯಾರೋ ಬೇರೆ ಒಂದು ಕೆಲಸ ಮಾಡ್ತಿರ್ತೀರ. ಈಗ ಅವರಲ್ಲಿ ಏನೋ ಒಂದು ದೋಷ ಇರುತ್ತೆ. ಆ ದೋಷ ಮಾಡುವಾಗ ಅವ್ರ ದೋಷ ನಿಮಗೆ ಬರುತ್ತೆ. ಅಲ್ಲಿ ಯಾವುದೋ ಒಂದು ಭೂತ ಪ್ರೇತಗಳನ್ನ ಅದನ್ನು ಉಚ್ಚಾಟನ ಮಾಡಿರ್ತೀರ, ಕಟ್ಟಿರ್ತೀರ, ಮತ್ತು ನೀವು ಏನೋ ಒಂದು ಅವ್ರ ದೋಷನ ಪರಿಹಾರ ಮಾಡಿರ್ತೀರ. ಮಾಡುವಾಗ ಆ ದೋಷ ನಿಮಗೆ ಮತ್ತು ಅದು ಅವ್ರನ್ನ ಕಳೆದಾಗ ಅದೆಲ್ಲೋ ಹೋಗುತ್ತೆ, ಅದು ನಮಗೆ ಬರಬೇಕು. ನೀವು ಯಾರು ಏನು ಮಾಡಿರ್ತೀರೋ ನಿಮ್ಮ ಹತ್ರನೇ ಬರುತ್ತೆ. ಯಾಕೆಂದರೆ ನಿಮಗೇನು ರಕ್ಷಣೆ ಇರಲ್ವಲ್ಲ. ಅದರಿಂದ ನೀವು ಅವ್ರಿಗೇನೇ ದೋಷ ಪರಿಹಾರ ಮಾಡಿದ್ರು ಅದು ನಿಮಗೆ ರಿವರ್ಸ್ ಆಗುತ್ತೆ, ಅವರು ಚೆನ್ನಾಗಾಗ್ತಾರೆ. ಆವಾಗ ಈಗ ಎಷ್ಟೋ ಜನ ನನಗೆ ಕೇಳ್ತಿದ್ದೀರ, ಅಮ್ಮ ಅವ್ರಿಗೆ ನಾನು ರೆಡಿ ಮಾಡಿಕೊಟ್ಟೆ, ಅವ್ರದ್ದು ಮಾಡಿದ್ಮೇಲೆ ನನಗೆ ಅವ್ರ ಕಷ್ಟ ಎಲ್ಲ ಬಂದ್ಬಿಡ್ತು ಅಂತ ಹೇಳ್ತೀರ. ಯಾಕೆ ಅಂದರೆ ನೀವು ಅವ್ರಿಗೆ ಮಾಡುವಾಗ ನೀವು ರಕ್ಷಣೆ ಮಾಡ್ಕೊಳ್ಳಲ್ಲ. ಸುಮ್ಮನೆ ನೀವು ಪೂಜೆ ಮಾಡ್ತೀರಾ, ಏನೋ ಒಂದು ಯಂತ್ರ ಮಾಡಿಕೊಡ್ತೀರಾ, ಆವಾಗ ನೀವು ದೇಹ ರಕ್ಷಣೆ ಮಾಡ್ಕೊಳ್ಳಲ್ಲ. ಆದ್ದರಿಂದ ಅವ್ರಿಗೇನೇ ನೀವು ಒಂದು ಕೊಟ್ರೂ ಕೂಡ, ಒಂದು ನಿಂಬೆಹಣ್ಣು ಕೊಟ್ರೂ ಕೂಡ, ಈಗ ದೇವ್ರ ಪೂಜಾರಿಗಳೂ ಅಷ್ಟೇ, ಈ ಕೆಲವ್ರ ಮೈ ಮೇಲೆ ದೇವ್ರು ಬರುತ್ತೆ, ದೇವರು ಬಂದು ನಿಂಬೆಹಣ್ಣು ಮಂತ್ರಿಸ್ಕೊಡುತ್ತೆ. ಅವಾಗೇನಾಗೋಗ್ಬಿಡುತ್ತೆ ಅಂದರೆ ಅವ್ರಿಗೆ ಮಂತ್ರಿಸಿ ಕೊಡುವಾಗ ಆ ನಿಂಬೆಹಣ್ಣು ಕೊಟ್ಟಾಗ ಅವ್ರ ದೋಷಗಳೆಲ್ಲನೂ ಕೂಡ ದೇವರು ಬಿಟ್ಟೋದ ಮೇಲೆ ನಿಮಗೆ ಬರೋದು. ಆದ್ದರಿಂದ ನೀವು ದೇಹ ರಕ್ಷಣೆ ಮಾಡಿಕೊಂಡು ಕುತ್ಕೋಬೇಕು. ದೇಹ ರಕ್ಷಣೆ ಇಲ್ದಿದ್ರೆ ನಿಮಗೆ ಅವ್ರ ಕಷ್ಟಗಳೆಲ್ಲ ನಿಮಗೆ ಬರ್ತವೆ, ಅವ್ರ ಬಾಧೆಗಳೆಲ್ಲ ನಿಮಗೆ ಬರುತ್ತೆ, ಮತ್ತು ನಿಮ್ಮ ಮಂತ್ರಶಕ್ತಿನ ದುಷ್ಟಶಕ್ತಿಗಳು ಭಕ್ಷಿಸ್ತವೆ. ಅದರಿಂದ ಇವೆಲ್ಲ ತಡೆಗಟ್ಟಬೇಕು. ನಮ್ಮ ಮಂತ್ರಶಕ್ತಿ ನಮಗೆ ಇರಬೇಕು, ಬೇರೆಯವರ ಕಷ್ಟಗಳು ನಮ್ಮ ದೇಹಕ್ಕೆ ಯಾವುದು ಬರಬಾರ್ದು ಅಂದಾಗ ನೀವು ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಒಂದು 10,000 ಸರಿ ಜಪ ಮಾಡ್ಕೋಬೇಕು. ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳಲ್ಲಿ ಮಂತ್ರಗಳನ್ನ ಯಾವಾಗೂ ಆಗಲಿ ಅಮಾವಾಸ್ಯೆಗಳಲ್ಲಿ ಇದನ್ನು ನೀವು ಸಿದ್ಧಿ ಮಾಡ್ತಾ ಇದ್ದರೆ, ನೀರಿನಲ್ಲಿ ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ 100ಕ್ಕೆ 100 ಅದು ನಿಮಗೆ ಸಿದ್ಧಿ ಆಗುತ್ತೆ. ಅದು ನೀರಲ್ಲಿ ಹೋಗೋಕ್ಕಾಗಲ್ಲ ಅಂದವರು ಏನು ಮಾಡಬೇಕು, ಮನೆಯಲ್ಲೇ ಒಂದು ಟಬ್ಬುನಲ್ಲಿ ಗ್ರಹಣದಲ್ಲಿ ಮನೆಯೇ ಒಂದು ಟಬ್ಬು ಇಟ್ಕೊಂಡು ಅದರಲ್ಲಿ ನಿಂತ್ಕೊಂಡು ಜಪ ಮಾಡಿದ್ರೆ 108 ಸತಿ ಅದನ್ನು ಒಂದು ಶಕ್ತಿ ಬರುತ್ತೆ. ಅದರಿಂದ ಇದನ್ನು ಮಂತ್ರಶಕ್ತಿನ ನಾವು ಅದನ್ನು ವೃದ್ಧಿ ಮಾಡಿಸ್ಕೊತಾ ಇರಬೇಕು. ಅದನ್ನು ನಾವು ಯಾವತ್ತೂ ಅದನ್ನು ಕ್ಷೀಣ ಮಾಡೋಕ್ಕೆ ಬಿಡಬಾರ್ದು. ಅದನ್ನು ದಿನೇ ಅದನ್ನು ನಾವು ಮಂತ್ರಶಕ್ತಿನ ಹೆಚ್ಚಿಸ್ತಾ ಇರಬೇಕು. ಆ ರೀತಿಯಾಗಿ ಈ ಮಂತ್ರನ ನಾವು ಹೇಳ್ಕೊಳ್ಳೋದ್ರಿಂದ ಈ ಆತ್ಮರಕ್ಷಣೆನ ನಾವು ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ, ಇದನ್ನು ನಾವು ಮಂತ್ರ ಹೇಳ್ಕೊತಾ ಇರಬೇಕು. ದಿನನಿತ್ಯನೂ ಮಂತ್ರ ಹೇಳೋಕ್ಕೆ ಮುಂಚಿತವಾಗಿ ಈ ಮಂತ್ರ ಹೇಳ್ಕೋಬೇಕು. ಹೇಳ್ಕೊಂಡು ಈ ಬುತ್ತಿನ ಮಂತ್ರಿಸ್ಕೊಂಡು ನಾವು 4 ದಿಕ್ಕಿಗೂ ಊದ್ಬಿಟ್ಟು ಮಂತ್ರನ ನಾವು ಅದನ್ನು ಸಿದ್ಧಿ ಮಾಡಿಕೊಂಡು ಮಂತ್ರ ಹೇಳೋಕೆ ಕುತ್ಕೋಬೇಕು. ಯಾವ ಜಾಗದಲ್ಲಿ ಕುತ್ಕೊತೀವೋ ಒಂದೇ ಜಾಗದಲ್ಲಿ ಕುತ್ಕೋಬೇಕು. ಇವತ್ತು ಈ ಜಾಗ, ನಾಳೆ ಇನ್ನೊಂದು ಜಾಗ ಅಂತ ಹೋಗಬಾರ್ದು. ಒಂದೇ ಜಾಗದಲ್ಲಿ ಕುತ್ಕೊಂಡು ಮಂತ್ರ ಜಪ ಮಾಡಬೇಕು.
ಅದಾದ ನಂತರ 4 ದಿಕ್ಕಿಗೂ ಊದ್ಬಿಟ್ಟು ಮಿಕ್ಕಿದ್ದನ್ನು ಹಣೆಗಿಟ್ಕೊಂಡು ಮಂತ್ರ ಜಪ ಮಾಡಿದ್ರೆ ನಿಮಗೆ ಆ ಮಂತ್ರ ಶಕ್ತಿ ಸಂಪೂರ್ಣವಾಗಿ ನಿಮಗೆ ಸಿದ್ಧಿ ಆಗುತ್ತೆ. ನಿಮ್ಮ ಮಂತ್ರಗಳನ್ನ ಕದಿಯೋಕ್ಕೆ ಯಾವ ದುಷ್ಟಶಕ್ತಿನೂ ಬರೋದಿಲ್ಲ. ಶರೀರ ರಕ್ಷಣೆ ಆಗಿ ನೀವು ಕಾಪಾಡ್ಕೋಬೋದು. ಯಾವ ಬಾಧೆಗಳು ನಿಮ್ಮ ಹತ್ರ ಬರೋದಿಲ್ಲ. ಈ ಮಂತ್ರ ಹೇಳ್ಕೊಬೋದು. ಈ ಮಂತ್ರನ ಇದೇ ರೀತಿಯಾಗಿ 10,000 ರೀತಿಯಾಗಿ ಜಪ ಮಾಡಿ ಇದನ್ನು ಒಂದು ತಾಮ್ರದ ತಗಡಿನಲ್ಲಿ ಬರೆದುಬಿಟ್ಟು ಅದನ್ನು ಶುದ್ಧಿ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ವಿಭೂತಿ ಮಂತ್ರಿಸಿರ್ತೀರಲ್ಲ, ಇದು ದೇಹ ರಕ್ಷಣೆ ವಿಭೂತಿನೂ ಮಂತ್ರಿಸ್ಕೋಬೇಕು. ವಿಭೂತಿ ಮಂತ್ರಿಸ್ಬಿಟ್ಟು ಆ ವಿಭೂತಿನೂ ಈ ತಗಡನ್ನು ಕೂಡ ಒಂದು ಯಂತ್ರದಲ್ಲಿ ಹಾಕ್ಕೊಂಡು ನೀವು ದೇಹ ರಕ್ಷಣೆ ಮಾಡಿಕೊಂಡು ಕಟ್ಕೊಂಡ್ರೆ ನಿಮಗೆ ದೇಹ ರಕ್ಷಣೆಯಾಗಿರುತ್ತೆ. ನೀವು ಆಚೆ ಕಡೆ ಹೋಗಲಿ, ಈಚೆ ಇರಲಿ, ಬಂದಲಿ, ನೀವು ಹೊರಗಡೆ ಏನೇ ಆದ್ರೂ ಯಾವುದು ನಿಮಗೆ ತೊಂದರೆಗಳು ತಾಕೋದಿಲ್ಲ. ಯಾಕೆ ಅಂದರೆ ನಿಮ್ಮ ದೇಹಕ್ಕೆ ಒಂದು ದೇಹ ರಕ್ಷಣೆ ಆಗಿರುತ್ತೆ. ದೇಹ ರಕ್ಷಣೆ ಹೆಂಗೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಗೇಟ್ ಹಾಕಿದಾಗ ಯಾವುದೂ ನಾಯಿ ನರಿ ಒಳಗೆ ಪ್ರವೇಶ ಆಗಲ್ಲ. ಅದೇ ರೀತಿಯಾಗಿ ನಮಗೆ ಒಂದು ಸುರಕ್ಷಿತೆ ಇದು. ನಮ್ಮನ್ನು ಯಾವುದೂ ಒಂದು ದುಷ್ಟಶಕ್ತಿ ಆಗಲಿ, ಮಾಟ ಮಂತ್ರಗಳು, ದೃಷ್ಟಿ ಆಗಲಿ ಯಾವುದೂ ನಮ್ಮನ್ನು ಮುಟ್ಟಕ್ಕೆ ಬರೋದಿಲ್ಲ. ದೇಹ ರಕ್ಷಣೆ ಆಗಿರುತ್ತೆ. ಈ ರೀತಿಯಾದಂಥ ನೀವು ಈ ಮಂತ್ರಗಳಿಗೆ ಕೆಲವರು ಮಂತ್ರಗಳು ಸಿದ್ಧಿ ಮಾಡ್ತಾ ಇದ್ದರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಿರ್ತಾರೆ, ಅವರಿಗೆ ಸ್ತಂಭನ ಕಟ್ಟಾಕ್ಬಿಡ್ತಾರೆ. ಆವಾಗ ನುಡಿಗಳು ಬರೋದಿಲ್ಲ. ದೇವರನ್ನ ನೀವು ನುಡಿತಾ ಇರ್ತೀರ, 4 ಜನಗಳಿಗೆ ವಾಕ್ಯ ಕೊಡ್ತಿರ್ತೀರ. ವಾಕ್ಯ ಕೊಡ್ತಿದ್ರೆ ಆ ನುಡಿ ನಿಮ್ಗೆ ಬರೋದಿಲ್ಲ, ಸ್ತಂಭನ ಆಗೋಗ್ಬಿಡುತ್ತೆ. ಮುಂಚೆ ಎಲ್ಲ ಚೆನ್ನಾಗಿ ಬರ್ತಿತ್ತು, ಇವಾಗ ನುಡಿ ಬರಲ್ಲ, ಎಲ್ಲ ಸುಳ್ಳು ಬರುತ್ತೆ ಅಂತ ಹೇಳ್ತಿರಲ್ಲ. ಆವಾಗ ಜನಗಳು ಮಾಡೋಂಥ ಈ ಸ್ತಂಭನ ಕಟ್ಟುಗಳಾದಾಗ ನಿಮಗೆ ನುಡಿಗಳು ಬರೋದಿಲ್ಲ. ಅದರಿಂದ ದೇಹ ರಕ್ಷಣೆ ಮಾಡ್ಕೊಳ್ಳಿ. ಒಂದು 10,000 ಜಪ ಮಾಡಿ ಈ ಮಂತ್ರನ ಜಪ ಮಾಡಿ ವಿಭೂತಿನೂ ಕೂಡ ಜಪ ಮಾಡ್ಕೊಳ್ಳಿ. ವಿಭೂತಿನೂ ಕೂಡ ಈ ಮಂತ್ರ ಬರೆದುಬಿಟ್ಟು ನೀವು ಯಂತ್ರ ಮಾಡಿ ಕಟ್ಕೊಳ್ಳೋದ್ರಿಂದ ನಿಮ್ಮ ದೇಹ ರಕ್ಷಣೆ ಸದಾ ಸುರಕ್ಷಿತವಾಗಿ ನೀವು ಕಾಪಾಡ್ಕೋಬೋದು. ಇದನ್ನು ಧರಿಸ್ಕೊಂಡ್ಮೇಲೆ ನೀವು ಎಲ್ಲಾದರೂ ಸತ್ತ ಕಡೆಗೆ ಹೋಗುವಾಗ ಬಿಚ್ಚಿಟ್ಟು ಹೋಗ್ರಿ. ಮತ್ತು ಇದು ಡೆಲಿವರಿ ಆದ ಕಡೆ ಹೋದಾಗ ಅದನ್ನು ಬಿಚ್ಚಿಡಿ. ಋತುಮತಿ ಆದಾಗ ಬಿಚ್ಚಿಟ್ಟೋಗಿ. ಇವೆಲ್ಲ ನೀವು ಕಾಪಾಡಿಕೊಂಡ್ರೆ ಅಂದರೆ ನಿಮ್ಮ ದೇಹನ ನೀವು ರಕ್ಷಣೆ ಮಾಡಿಕೊಂಡು ಸದಾ ನೀವು ಸುಖಿಯಾಗಿ ಇರ್ಬೋದು. ಪ್ರಿಯ ವೀಕ್ಷಕರೇ, ಇಂಥವೆಲ್ಲ ನಾವು ಮಾಡಿಕೊಂಡು ರಕ್ಷಣೆ ಮಾಡಿಕೊಂಡು ಮಂತ್ರ ಹೇಳ್ಬೇಕು ವಿನಃ ಏಕಾಏಕಿಯಾಗಿ ಮಂತ್ರ ಹೇಳೋದ್ರಿಂದ ನಮಗೆ ಮಂತ್ರಶಕ್ತಿಗಳಲ್ಲಿ ದುಷ್ಟಶಕ್ತಿಗಳು ಬಂದು ಭಕ್ಷಣೆ ಮಾಡಿಕೊಂಡು ನಮ್ಮ ಮಂತ್ರಗಳು ಕ್ಷೀಣವಾಗ್ತಾ ಇರ್ತವೆ. ಅದರಿಂದ ನೀವು ಈ ರೀತಿಯಾದಂಥ ರಕ್ಷಣೆ ಮಾಡಿಕೊಂಡು ನೀವು ಹೇಳಿ ಪ್ರಿಯ ವೀಕ್ಷಕರೇ. ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ಒಳ್ಳೊಳ್ಳೆ ರೀತಿಯಲ್ಲಿ ತಿಳಿಸ್ತೀನಿ. ಆದರೆ ತುಂಬ ಜನ ನನಗೆ ಹೇಳ್ತಿದ್ದೀರಾ, ಅಮ್ಮ ನೀವು ಕೊಡೋವಂಥ ಮಂತ್ರಗಳಿಂದ ನಮಗೆ ತುಂಬ ಅನುಕೂಲ ಆಗ್ತಿದೆ ಅಂತ ಎಲ್ಲ ಹೇಳಿ ಒಳ್ಳೆ ಲೈಕ್ಗಳು ಮಾಡ್ತಿದ್ದೀರಾ. ತುಂಬ ಸಂತೋಷ ಆಯಿತು ಪ್ರಿಯ ವೀಕ್ಷಕರೇ. ನಾನು ತುಂಬ ನಿಮ್ಮನ್ನು ಅರಸ್ತಾ ಇದ್ದೀನಿ. ನಿಮಗೆ ಎಲ್ಲ ನನ್ನ ವೀಕ್ಷಕರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅದರಿಂದ ನಿಮಗೆ ನಾನು ಒಳ್ಳೊಳ್ಳೆ ರೀತಿಯಲ್ಲಿ ತಿಳಿಸ್ಬೇಕು ಅನ್ನೋದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರು ಏನನ್ನು ಅಂದ್ಕೊಂಡ್ರು ನಾನು ಅದ್ರ ಬಗ್ಗೆ ನಾನು ಇದು ಮಾಡ್ತಿಲ್ಲ. ವೀಕ್ಷಕರು ಚೆನ್ನಾಗಿರಬೇಕು. ವೀಕ್ಷಕರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.